ಬೇರೆ ದೇಶಗಳ ರೀತಿಯಲ್ಲಿ ನಮ್ಮ ದೇಶ ಇಲ್ಲ. ಎಲ್ಲವನ್ನ ಕೊಡುತ್ತೆ. ಆದರೂ ಕೂಡ ಈ ದೇಶದಲ್ಲಿ ಒಂದೊಂದು ಮಾತುಗಳು ಕೂಡ ಕೇಳಬೇಕಾಗತ್ತೆ. ಎ ಆರ್ ರೆಹಮಾನ್ ಒಂದು ರೀತಿಯಲ್ಲಿ ಹಾಗೆ ಹೇಳಿದ್ರು. ಈಗ ನಾಸಿರುದ್ದೀನ್ ಶಾ ಇನ್ನೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಎ ಆರ್ ರೆಹಮಾನ್ ಬಳಿಕ ಈಗ ನಾಸಿರುದ್ದೀನ್ ಶಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ನಾಯಕತ್ವ ಪ್ರಶ್ನೆಯನ್ನ ಮಾಡಿದ್ದಾರೆ ನಾಸಿರುದ್ದೀನ್ ಶಾ. ಮೋದಿ ಸ್ವಯಂ ಘೋಷಿತ ವಿಶ್ವಗುರು. ಕಳೆದ 10 ವರ್ಷಗಳಿಂದ ಮೋದಿ ನಾಯಕತ್ವದಲ್ಲಿ ಏನೂ ಬದಲಾಗಿಲ್ವಂತೆ. ದೇಶದಲ್ಲಿ ಇತಿಹಾಸ ತಿರುಚುವ ಯತ್ನ ನಡೀತಾ ಇದೆ. ಖ್ಯಾತ ಬಾಲಿವುಡ್ ನಟ ನಾಸಿರುದ್ದೀನ್ ಶಾ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಎ ಆರ್ ರೆಹಮಾನ್ ಬಳಿಕ ನಾಸಿರುದ್ದೀನ್ ಶಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರೋದು. ಮೋದಿ ನಾಯಕತ್ವ ಪ್ರಶ್ನೆಯನ್ನ ಮಾಡಿದ್ದಾರೆ ನಾಸಿರುದ್ದೀನ್ ಶಾ. ಈ ರೀತಿಯಾಗಿ ಮಾತುಗಳಿದೆಯಲ್ಲ, ಎಲ್ಲವನ್ನ ಪಡೆದುಕೊಂಡ ನಂತರ, ಎಲ್ಲವನ್ನ ಆಸ್ವಾದಿಸಿದ ನಂತರ ಈ ರೀತಿಯಾದಂಥ ಹೇಳಿಕೆಗಳು ಬೇರೆ ರೀತಿಯಲ್ಲಿ ಆಗುತ್ತೆ. ಏನು 10 ವರ್ಷದಲ್ಲಿ ಏನು ಬದಲಾವಣೆ ಆಗಿಲ್ಲ ಈ ವ್ಯಕ್ತಿಗೆ? ಇವರಿಗೇನು ಸಿಕ್ಕಿಲ್ಲ ಅಂತಾನೆ ಈಗ? ಏನಾಗಬೇಕಾಗಿತ್ತಂತೆ ಇವರಿಗೆ? ಏನು ಬದಲಾವಣೆ ಆಗಿಲ್ಲ? ಅವರು ವಿಶ್ವಗುರುನೋ ಅದು ಬೇರೆ ವಿಚಾರ, ಅದು ಅವ್ರವ್ರ ಪೊಲಿಟಿಕ್ಸ್. ಏನು ಬದಲಾವಣೆ ಆಗಿಲ್ಲ ದೇಶದಲ್ಲಿ? ದೇಶದಲ್ಲಿ ಏನು ಬದಲಾವಣೆ ಆಗಿಲ್ಲ? ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು, ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶದಲ್ಲಿ ಹೋಗಬೇಕಾಗಿತ್ತು. ಆ ಬದಲಾವಣೆ ಆಗಬೇಕಾಗಿತ್ತಾ? ಶ್ರೀಲಂಕಾದಲ್ಲಿರುವಂಥ ಪರಿಸ್ಥಿತಿ ಆಗಬೇಕಾಗಿತ್ತಾ? ಯಾವ ಬದಲಾವಣೆ ಆಗಬೇಕಾಗಿತ್ತು ಈ ವ್ಯಕ್ತಿಗೆ? ಏನ್ರಿ, ಎಲ್ಲ ಇಲ್ಲಿ ತಿಂದು ಎಲ್ಲ ಆಸ್ವಾದನೆಯನ್ನು ಮಾಡಿದ ನಂತರ ಈಗ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡೋದು.